ಗುರುಮೂರ್ತಿ ಸ್ಮರಣೆಯಿಂದ ಅಧಿಕ ಧ್ಯಾನಗಳಿಲ್ಲ, ಗುರುಪಾದ ಪೂಜೆಯಿಂದ ಅಧಿಕಾರ್ಚನೆಗಳಿಲ್ಲ, ಗುರುವಚನ ಕಧಿಕ ಮಂತ್ರವದಿಲ್ಲ, ಗುರುವಿನಿಂದ ಅಧಿಕವಾಗಿರುವುದಿಲ್ಲ, ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ. ನಿರುತದಿಂ ನಾಸ್ತಿ ತತ್ವಂ ಗುರೋಹೋ ಪರಮೆಂಬ ಸುರುಚಿರಾಗಮದಿಂದೆ ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಬಸವಾದಿ ಪ್ರಮಥರನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಸಿದ್ಧಗಂಗಾ ಗುರು ಪರಂಪರೆಯನ್ನು ಸಹ ಸ್ಮರಣೆಗೈದು ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಹೃದಯಿಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನುಡಿ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡಿದಂತಹ ಶರಣೆ ತಾಯಿ ಸತ್ಯಕ್ಕ ಮಾತೆಯವರಲ್ಲಿ ಶರಣಾರ್ಥಿಗಳನ್ನ ಸಮರ್ಪಿಸಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಅದೇ ರೀತಿಯಾಗಿ ಇವತ್ತು ಒಂದು ವಿಶೇಷವಾದಂತಹ ಉಪನ್ಯಾಸವನ್ನು ನೀಡಿದಂತಹ ಶರಣ ದೋಬ ಮೃತ್ಯುಂಜಯಪ್ಪನವರಲ್ಲಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಕಳೆದ ಗೋಷ್ಠಿಯಲ್ಲಿ ನಾವೆಲ್ಲ ಬಸವಣ್ಣನವರ ಒಂದು ವಿಶಿಷ್ಟವಾದಂತಹ ಯೋಜನೆಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಅದರ ಮುಂದುವರಿದ ಭಾಗ ಇಂದು ಬಸವಣ್ಣನವರು ಕೊಟ್ಟಂತಹ ಈ ಜಗತ್ತಿಗೆ ಕೊಟ್ಟಂತಹ ಅನೇಕ ಯೋಜನೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಯೋಜನೆ ಅಂತಂದ್ರೆ ಅದು ಆರ್ಥಿಕ ಯೋಜನೆ ಅಂತಕ್ಕಂಥದ್ದು. ಈ ಆರ್ಥಿಕ ಯೋಜನೆಯನ್ನ ನಾವು ಯಾವ ಆಧಾರದ ಮೇಲೆ ನಾವು ಗ್ರಹಿಸಬೇಕು ಅಂತಂದ್ರೆ ಬಸವಣ್ಣನವರು ನಮಗೆ ನೀಡಿದಂತಹ ವಚನ ಸಾಹಿತ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಅವರು ಈ ಜಗತ್ತಿಗೆ ಮುಂದಿನ ಭವಿಷ್ಯದಲ್ಲಿ ಎಂತಹ ಆರ್ಥಿಕ ಸಮೃದ್ಧ ರಾಷ್ಟ್ರವನ್ನ ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡು ಅವರು ಕೊಟ್ಟಂತಹ ಯೋಜನೆಗಳನ್ನ ನಾವು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಕಳೆದ ಗೋಷ್ಠಿಯಲ್ಲಿ ನಾವು ವ್ಯಕ್ತಿ ವಿಕಾಸ ಯೋಜನೆ ಬಗ್ಗೆ ನಾವು ಅಧ್ಯಯನ ಮಾಡಿದ್ದು. ಈ ಗೋಷ್ಠಿಯಲ್ಲಿ ನಾವೆಲ್ಲ ಅವರು ಕೊಟ್ಟಂತಹ ಆರ್ಥಿಕ ಯೋಜನೆ ಬಗ್ಗೆ ಒಂದಷ್ಟು ಚಿಂತನೆಯನ್ನ ಮಾಡ್ಕೊಂಡು ಬರೋಣ. ಸಮಯದ ಅಭಾವ ಸಹ ಇರೋದ್ರಿಂದ ಆದಷ್ಟು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಅರ್ಥೈಸ್ಕೊಳ್ಳೋದು ಒಳ್ಳೆಯದು ಅಂತಲೂ ನನ್ನ ಭಾವನೆ ಆಗಿರುವಂತಹದ್ದು. ಯಾವುದೇ ಒಂದು ರಾಷ್ಟ್ರದಲ್ಲಿ ಆ ರಾಷ್ಟ್ರದ ನಾಗರಿಕರು ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ನಿರ್ವಹಣೆ ಮಾಡಲು ಅನೇಕ ಯೋಜನೆಗಳನ್ನ ಆ ರಾಷ್ಟ್ರ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲ ವೇದ್ಯವಾಗಿರುವಂತಹದ್ದು. ಆ ಅನೇಕ ಯೋಜನೆಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ಯೋಜನೆ ಅಂದ್ರೆ ಅದು ಆರ್ಥಿಕ ಯೋಜನೆ ಅಂತಕ್ಕಂಥದ್ದು. ಜಗತ್ತಿನಲ್ಲಿ ಇವತ್ತು ಭಾರತವನ್ನ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ನಾವೆಲ್ಲ ಗುರುತಿಸ್ತೀವಿ. ಆದ್ರೂ ಸಹ ಭಾರತ ಅಭಿವೃದ್ಧಿಯ ಹೊಂದಿದ ರಾಷ್ಟ್ರ ಅಂತಕ್ಕಂಥ ಗುರಿಯನ್ನಿಟ್ಕೊಂಡು ನಮ್ಮ ದೇಶದಲ್ಲಿ ಇವತ್ತು ದೃಢವಾದಂತಹ ಹೆಜ್ಜೆನೆ ಇರಿಸಿಕೊಂಡು 21ನೇ ಶತಮಾನದಲ್ಲಿ ವಿಜ್ಞಾನ ಮತ್ತೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವು ಸಾಕಷ್ಟು ಬೆಳವಣಿಗೆಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಇವತ್ತು ಇಂದು ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನ ರೂಪಿಸಿ ಒಂದು ಸದೃಢ ರಾಷ್ಟ್ರ ನಿರ್ಮಾಣಕ್ಕಾಗಿ ಇವತ್ತು ಶ್ರಮಿಸ್ತಾ ಇರುವಂತದ್ದು ನಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಇದು 21ನೇ ಶತಮಾನದ ವಿಚಾರ ಆದ್ರೆ ನಾವು 12ನೇ ಶತಮಾನದಲ್ಲಿ ನಡೆದಂತಹ ಒಂದು ಆರ್ಥಿಕ ಯೋಜನೆ ಬಗ್ಗೆ ಬಸವಣ್ಣನವರು ಯಾವ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಯೋಜನೆಗಳನ್ನ ರಚನೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ಚಿಂತನೆಯನ್ನ ಮಾಡಬೇಕಾಗಿರುವಂತಹದ್ದು. ಬಸವಣ್ಣನವರು ಹಣವನ್ನ ಹೇಗೆ ವಿನಿಯೋಗಿಸಬೇಕು, ಆರ್ಥಿಕ ಅಸಮಾನತೆಯನ್ನ ಹೇಗೆ ನಿವಾರಿಸಬೇಕು, ನೆಮ್ಮದಿಯ ಬದುಕಿಗೆ ಹಣದ ಸ್ಥಾನಮಾನ ಎಂತಿರಬೇಕು ಅಂತಹ ಒಂದು ಗಹನವಾದಂತಹ ಚಿಂತನೆಗಳನ್ನ ತಮ್ಮ ವಚನ ಸಾಹಿತ್ಯದಲ್ಲಿ ವಿಸ್ತಾರವಾಗಿ ವಿವರಿಸಿದ್ದಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಅರ್ಥಮಂತ್ರಿಯಾಗಿ ಕಾರ್ಯಭಾರ ವಹಿಸಿಕೊಂಡ ನಂತರ ಆರ್ಥಿಕ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪತ್ತು ಅಧಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಆ ರಾಜ್ಯದ ಆದಾಯದಲ್ಲಿ ಪಾಲು ಹೆಚ್ಚಾಗಿ ದೊರೆಯಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಂತವರು. ರಾಜ್ಯದ ಹಣವು ಸರಿಯಾಗಿ ವಿನಿಯೋಗವಾಗಬೇಕು ಎಂದಿದ್ದಾರೆ ಅವರ ವಚನ ಸಾಹಿತ್ಯವನ್ನು ಗಮನಿಸಿದಾಗ. ಅಲ್ಲದೆ ಪ್ರತಿ ವ್ಯಕ್ತಿಯ ಆದಾಯವು ಹೆಚ್ಚಬೇಕು, ಸರಳ ಶುದ್ಧ ಜೀವನವನ್ನ ಎಲ್ಲರೂ ಅಳವಡಿಸಿಕೊಳ್ಳಬೇಕು, ಉದ್ಯೋಗಗಳ ಗೌರವ ಹೆಚ್ಚಬೇಕು, ಕಾಯಕದಲ್ಲಿ ತಾರತಮ್ಯ ಭಾವನೆ ಇರಬಾರದು, ಮಿತ ವ್ಯಯ ಬೇಕು, ವ್ಯರ್ಥವಾಗಿ ಖರ್ಚು ಮಾಡುವಂತಹ ಪ್ರವೃತ್ತಿ ಕಡಿಮೆಯಾಗಬೇಕು, ಅದರ ಜೊತೆಗೆ
ವ್ಯಕ್ತಿ ತನಗೆ ಬೇಕಾದಂತಹ ಉದ್ಯೋಗವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು. ಬಡತನ ನಿವಾರಣೆ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ದುಡಿದೇ ಉಣ್ಣಬೇಕು. ಸಂಗ್ರಹ ಬುದ್ಧಿ ದುರಾಸೆಗಳನ್ನ ಎಲ್ಲರೂ ಸಹ ತೊಲಗಿಸಿಕೊಳ್ಳಬೇಕು. ಬಹಳ ಮುಖ್ಯವಾಗಿ ಸಹಕಾರ ತತ್ವವು ಬೆಳೆಯಬೇಕು. ಇತ್ಯಾದಿ ಯೋಜನೆಗಳನ್ನ ಅವರ ವಚನ ಸಾಹಿತ್ಯದಲ್ಲಿ ನಾವೆಲ್ಲ ಕಾಣಬಹುದಾಗಿರುವಂತಹದ್ದು. ಜಗತ್ತಿನ ಇತಿಹಾಸವನ್ನ ತೆಗೆದುಕೊಂಡಾಗ ಈ ಇತಿಹಾಸದಲ್ಲಿ ಆಗಿ ಹೋದಂತಹ ಧರ್ಮ ಸ್ಥಾಪಕರಲ್ಲಿ ಅನೇಕ ಮಹಾತ್ಮರು ಬಂದಿರತಕ್ಕಂಥವರು. ಅದರಲ್ಲಿ ಬಸವಣ್ಣವರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಕಾರಣ ಕಾಯಕವೇ ಕೈಲಾಸವೆಂದು ದುಡಿಮೆಗೆ ದೊಡ್ಡ ಸ್ಥಾನವನ್ನ ಕೊಟ್ಟವರು ಯಾರಾದ್ರೂ ಇದ್ರೆ ಅದು ಅಣ್ಣ ಬಸವಣ್ಣವರು ಅಂತ ಬಹಳ ಅಭಿಮಾನದಿಂದ ನಾವೆಲ್ಲ ಹೇಳಬೇಕಾಗಿರುವಂತವ್ರು. ಅವರ ವಚನ ಸಾಲುಗಳನ್ನ ಗಮನಿಸಿದಾಗ ಅನೇಕ ವಚನ ಸಾಲುಗಳಲ್ಲಿ ಕಾಯಕದ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಹೊಸ ಭಾಷ್ಯವನ್ನ ಅಣ್ಣ ಬಸವಣ್ಣವರು ನಿರೂಪಣೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಚನವನ್ನು ನಾವು ಗಮನಿಸಿದಾದ್ರೆ, ಕೃಷಿ ಕೃತ್ಯ ಆವ ಕಾಯಕದಿಂದಾದಡೇನು ತನು ಮನ ಬಳಸಿ ತಂದು ಗುರುಲಿಂಗ ಜಂಗಮಕ್ಕೆ ಮೆಚ್ಚಿಸಿ ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎಂದಿದ್ದಾರೆ. ಈ ವಚನವನ್ನ ನಾವು ಗಮನಿಸಿದಾಗ ದುಡಿಯುವ ದಾಸೋಹಗಳಿಗೆ ಒಂದು ದೊಡ್ಡ ಸ್ಥಾನವನ್ನ ನೀಡುವುದರ ಜೊತೆಗೆ ಕಾಯಕವೇ ಶ್ರೇಷ್ಠ, ಆ ಕಾಯಕದಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆ ಇಲ್ಲ, ಕಾಯಕದಲ್ಲಿದ್ದ ಅಸಮಾನತೆಯನ್ನ ತೊಡೆದು ಹಾಕಿ ಆರ್ಥಿಕವಾಗಿ ಸದೃಢವಾಗುವುದಕ್ಕೆ ಮಾರ್ಗದರ್ಶನವನ್ನ ಈ ವಚನ ಸಾಹಿತ್ಯ ಮೂಲಕ ಅಣ್ಣ ಬಸವಣ್ಣವರು ನಮಗೆಲ್ಲ ತೋರಿಸಿಕೊಟ್ಟಿರುವಂತಹದ್ದು. ದುಡಿಯದೆ ತಿನ್ನುವ ಪ್ರವೃತ್ತಿಯನ್ನ ನಾವೆಲ್ಲ ಏನು ಮಾಡಬೇಕು ಅಂತಂದ್ರೆ ಕಡಿಮೆ ಮಾಡಿಕೊಳ್ಳಬೇಕು. ದುಡಿಮೆಯು ಮೋಕ್ಷದ ಮಾರ್ಗವೆಂದು ತಿಳಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ದುಡಿಮೆಯ ಗೌರವವನ್ನ ಹೆಚ್ಚಿಸಿದರು. ಎಲ್ಲ ಕಾಯಕಗಳು ಸಮಾನವೆಂದು ತಿಳಿಸಲು ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನೆಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ ಎಂದು ನುಡಿದು ಕಾಯಕಗಳು ಸಮಾನವೆಂದು ಪ್ರತಿಪಾದನೆಯನ್ನ ಮಾಡುವುದನ್ನ ನಾವು ಅವರ ವಚನವನ್ನ ಆಧಾರವಾಗಿಟ್ಟುಕೊಂಡು ನಾವು ಪ್ರತಿಪಾದನೆಯನ್ನ ಮಾಡಬಹುದಾಗಿರುವಂತಹದ್ದು. ಅದರ ಜೊತೆಗೆ ಅರ್ಥವಿಲ್ಲೆಂದು ಅನ್ಯರನ್ನ ಬೇಡುವ ಭಿಕ್ಷೆಯ ಜೀವನವನ್ನು, ಪರದ್ರವ್ಯಕ್ಕೆ ಆಶಿಸುವವನ ಜೀವನವನ್ನು ಬಸವಣ್ಣನವರು ಸಹ ಎಂದಿಗೂ ಮೆಚ್ಚಲಿಲ್ಲ. ಹರನೊಲಿಮೆಯ ಜೀವನಕ್ಕೆ ಕರ್ತವ್ಯದಲ್ಲಿಯೇ ಶಿವನನ್ನ ಕಾಣಬೇಕು. ಹರನೊಲಿದರೆ ಸಿರಿಯು ಅಧಿಕವಾಗಿ ಬರಬಲ್ಲದು. ಕಾಯಕವೇ ಕೈಲಾಸವೆಂಬ ಭಾವ ಬಲಿದು ಕರ್ಮಯೋಗಿಯಾಗಬೇಕು. ಅಹಂಕಾರಕ್ಕೆ ಕಾರಣವಾಗಬಲ್ಲ ಪದವಿಗಳ ಆಸೆ ಹೋಗಬೇಕು ಅಂತ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಅರ್ಥ ವ್ಯವಸ್ಥೆಯನ್ನ ಸದೃಢಗೊಳಿಸುವಂತಹ ಅಮೂಲ್ಯವಾದಂತಹ ಮಾತುಗಳನ್ನ 12ನೇ ಶತಮಾನದಲ್ಲಿ ಬಸವಣ್ಣನವರು ನಮಗೆ ನೀಡಿ ಹೋಗಿದ್ದಾರೆ. ವ್ಯಕ್ತಿ ಮತ್ತು ಸಮಾಜಕ್ಕೆ ಕಾಯಕದ ಮೂಲಕ ದಾಸೋಹಕ್ಕೆ ಬೆಸುಗೆ ಹಾಕಿ ಆರ್ಥಿಕ ಸದೃಢತೆಗೆ ಒಂದು ಹೊಸ ಮಾರ್ಗವನ್ನ ಅಣ್ಣ ಬಸವಣ್ಣವರು ನಮಗೆ ಕೊಟ್ಟಿರುವಂತಹದ್ದು. ಇಂದು ಉದ್ಯೋಗ ಎನ್ನುವುದಕ್ಕೆ ಪರ್ಯಾಯವಾಗಿ ಬಳಸಲಾಗುವ ಕಾಯಕ ಎಂಬ ಶಬ್ದಕ್ಕೆ ಒಂದು ವಿಭಿನ್ನ ಆಯಾಮಗಳನ್ನು ನಾವು ಗಮನಿಸಬಹುದು. ಸತ್ಯ ಶುದ್ಧ ಹಾದಿಯಲ್ಲಿ ದುಡಿಯುವುದರಿಂದ ಆರಂಭವಾಗಿ ದಾಸೋಹವ ಮಾಡುವಲ್ಲಿ ಕಾಯಕದ ಅರ್ಥಪೂರ್ಣವಾಗುವುದು. ದಾನದಲ್ಲಿದ್ದ ಅಹಮಿಕೆಯನ್ನ ತೆಗೆದುಹಾಕಿ ದಾಸೋಹ ತತ್ವವನ್ನ ಬಿತ್ತಿದವರು ಅಣ್ಣ ಬಸವಣ್ಣನವರು. ತಮ್ಮ ಹಿತದೊಂದಿಗೆ ಸಮಷ್ಟಿಯ ಹಿತವನ್ನು ಕಾಯುವ ಶಕ್ತಿ ಕಾಯಕ ಮತ್ತೆ ದಾಸೋಹದ್ದು. ಸತ್ಯ ಶುದ್ಧದಿಂದ ಗಳಿಸಿದ ಆದಾಯದಲ್ಲಿ ಒಂದು ಪಾಲು ದಾಸೋಹದ ರೂಪದಲ್ಲಿ ಸಮಾಜಕ್ಕೂ, ಇನ್ನೊಂದು ಪಾಲು ತೆರಿಗೆಯ ರೂಪದಲ್ಲಿ ರಾಜ್ಯಕ್ಕೂ ಸಂದಾಯವಾಗಬೇಕೆಂಬ ನಿಯಮವನ್ನ ಕೊಟ್ಟವರು ಯಾರು ಅಂದ್ರೆ ಅದು ಅಣ್ಣ ಬಸವಣ್ಣನವರು. ಇದು ಸಮಷ್ಟಿಯ ಏಳಿಗೆಯಲ್ಲಿ ತನ್ನ ಅಭಿವೃದ್ಧಿಯನ್ನ, ಅದರ ಜೊತೆಗೆ ಸಮಷ್ಟಿಯ ಹಿತದಲ್ಲಿ ತನ್ನ ಹಿತವನ್ನು ಕಾಣುವಂತಹ ಒಂದು ದೂರದೃಷ್ಟಿಯನ್ನ ಅಣ್ಣನವರು ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿ ಮಾಡಿರುವಂತಹ ದಾಸೋಹ ಸೇವೆ ಅಪಾರವಾಗಿರುವಂತಹದ್ದು. ಅದರ ಜೊತೆಗೆ ಬಡತನ ನಿವಾರಣೆಗೆ ಅವರು ನೀಡಿರುವಂತಹ ಸೂತ್ರಗಳನ್ನ ನಾವೆಲ್ಲ ಗಮನಿಸಬೇಕು. ಕಾಯಕ ತತ್ವ, ಮಿತ ವ್ಯಯ, ಶುದ್ಧ ಜೀವನ, ಪ್ರಾಮಾಣಿಕತೆ, ನಿರಾಡಂಬರ, ಈ ಜೀವನಗಳು ಸಹಾಯಕವಾಗಿರುವಂತಹದ್ದು. ಅದರ ಜೊತೆಗೆ ಮಿತವ್ಯಯವನ್ನ ಸಾಧಿಸಲು ನಮ್ಮ ನೇಮ ನಿತ್ಯಗಳಿಗಾಗಿ ವ್ಯಯವಾಗುವ ಅಧಿಕ ಹಣವು ವ್ಯಯವಾಗಬಾರದು ಎಂದಿದ್ದಾರೆ. ದೇವರ ಹೆಸರಿನಲ್ಲಿ ಉದರ ಪೋಷಣೆಗೆ, ನಾಲಿಗೆಯ ರುಚಿಗೆ ಹಾಲ ನೇಮ, ಕೆನೆಯ ನೇಮ ಮೊದಲಾದವುಗಳನ್ನ ಕೈಗೊಂಡು ಇರುವ ಬಡತನಕ್ಕೆ ಇನ್ನಷ್ಟು ಬಡತನವನ್ನ ಸೇರಿಸಿಕೊಳ್ಳುವುದಕ್ಕಿಂತ ಬಂದುದ ಕೈಗೊಳ್ಳಬಲ್ಲರೆ ನೇಮ, ಇದ್ದುದ ವಂಚನೆಯ ಮಾಡದಿದ್ದರೆ ಅದು ನೇಮ, ನಡೆದು ತಪ್ಪದಿದ್ದರೆ ನೇಮ, ನುಡಿದು ಹುಸಿಯದಿದ್ದರೆ ನೇಮ, ಇದ್ದುದ ವಂಚನೆಯ ಮಾಡದಿಪ್ಪುದೇ ಶೀಲ, ಇಲ್ಲದುದ ಕಡವ ಮಾಡದಿಪ್ಪುದೇ ಶೀಲ ಇತ್ಯಾದಿಯಾಗಿ ಉದಾತ್ತ ಜೀವನಕ್ಕೆ ಬೇಕಾಗುವ ನೇಮಶೀಲಗಳನ್ನ ಬಸವಣ್ಣನವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಡವರ ಬಡತನವನ್ನ ಕಡಿಮೆ ಮಾಡುವುದಕ್ಕೆ
ಬಸವಣ್ಣವರು ತಿಳಿಸಿದ ಉಪಾಯಗಳನ್ನ ಇಲ್ಲಿಯವರೆಗೆ ನಾವೆಲ್ಲ ಗಮನಿಸಿದ್ದೇವೆ. ಅದರಂತೆ ಇನ್ನು ಶ್ರೀಮಂತರ ಹಣವು ಬಡವರಿಗೆ ಹೋಗಬೇಕಾದರೆ ಯಾವ ಮಾರ್ಗ ಸೂಕ್ತವೆಂದು ತಮ್ಮ ವಚನ ಸಾಲುಗಳನ್ನ ಗಮನಿಸಬಹುದಾಗಿರುವಂತಹದ್ದು. ಅವರ ಒಂದು ವಚನ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರಿದಡೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು ಅಂತಕ್ಕಂಥ ಒಂದು ವಚನದ ಸಾಲಿನಲ್ಲಿ ಸಿರಿವಂತರು ತಾವು ಗಳಿಸಿದ್ದನ್ನ ದಾಸೋಹ ಮಾಡಬೇಕಾದರೆ ಯಾರಿಗೆ ಸಮರ್ಪಿಸಬೇಕೆಂದು ಆತನಿಗೆ ತಿಳಿಯುವುದಿಲ್ಲ. ಆಗ ಆತ ಅದನ್ನು ಸಮಾಜದ ಸ್ವರೂಪವೇ ಆಗಿರುವ ಜಂಗಮಕ್ಕೆ, ಅಂದರೆ ಮಠಮಾನ್ಯಗಳಿಗೆ ಸಮರ್ಪಿಸಬೇಕೆಂದಿದ್ದಾರೆ. ಮಠಗಳು ಆ ದ್ರವ್ಯವನ್ನ ದೀನರಿಗೆ, ದುರ್ಬಲರಿಗೆ, ದುಃಖಿಗಳಿಗೆ, ಬಡವರಿಗೆ ಅನ್ನ, ಜ್ಞಾನ, ಆರೋಗ್ಯ ದಾಸೋಹದ ಮೂಲಕ ವಿತರಿಸುವಂತಹದ್ದು ನಮಗೆಲ್ಲ ತಿಳಿದಿರುವಂತಹದ್ದು. ಇದರಿಂದ ಸಾಮಾಜಿಕ ಉನ್ನತಿಯಾಗುತ್ತದೆ, ಅದರ ಜೊತೆಗೆ ಆರ್ಥಿಕತೆ ಸುಧಾರಿಸುತ್ತದೆ. ಈ ಮೂಲಕ ಬಡವರ ಹಸಿವನ್ನ ನಿವಾರಿಸಿ ಅನಕ್ಷರತೆಯನ್ನ ಹೋಗಲಾಡಿಸಬಹುದಾಗಿದೆ. ಅದಕ್ಕೆ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡಿದೆ ಎಂಬ ಭಾವ ಅಳವಡುತ್ತದೆ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ದೂರದೃಷ್ಟಿಯನ್ನು ನಾವು ಗಮನಿಸಬಹುದು. ಇದರ ಜೊತೆಗೆ ಧನಿಕರು ತಮ್ಮ ಧನದ ವಿನಿಯೋಗ ಮಾಡುವುದನ್ನ ಕುರಿತು ಅವರು ತಮ್ಮ ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ. ಅಡೆದೊಡವೆ ವಸ್ತುವನ್ನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು, ಬಂದರೊಂದು ಲೇಸು ಬಾರದಿದ್ದರೆರಡು ಲೇಸು, ಅಲ್ಲಿದ್ದರೆಯೂ ಲಿಂಗಕ್ಕೆ ಬೋನ, ಇಲ್ಲಿದ್ದರೆಯೂ ಲಿಂಗಕ್ಕೆ ಬೋನ, ಬಂದಿತ್ತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ, ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು ಅಂತಕ್ಕಂಥ ಅಮೂಲ್ಯವಾದಂತಹ ಮಾತುಗಳನ್ನು ಅವರು ನುಡಿಯಿರತಕ್ಕಂಥದ್ದು. ಅದು 12ನೇ ಶತಮಾನದಲ್ಲಿ ನೀಡಿದಂತಹ ಮಾತು 21ನೇ ಶತಮಾನಕ್ಕೆ ಈ ಕಡಬಡ್ಡಿಯ ವ್ಯವಹಾರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಸ್ವಾರ್ಥ ದಾಸೆಯಿಂದ ಸಂಪತ್ತನ್ನ ಸಂಗ್ರಹಿಸಿರುವುದಕ್ಕೆ ವಿಶ್ವಗುರು ಬಸವಣ್ಣನವರು ಅವರು ಯಾವತ್ತೂ ಸಹ ಒಪ್ಪುವುದಿಲ್ಲ. ಮಾನವನಿಗೆ ಸಂಗ್ರಹ ಬುದ್ಧಿ ಸರಿಯಲ್ಲ. ಮಾನವನು ಗಳಿಸಿದ ಹಣ ಧಾನ್ಯಗಳನ್ನೆಲ್ಲ ಸಂಗ್ರಹಿಸಿಟ್ಟುಕೊಂಡು ಇನ್ನೂ ಹೆಚ್ಚಿಗೆ ಗಳಿಸಬೇಕೆಂಬ ದುರಾಸೆಯಿಂದ ಕಡಬಡ್ಡಿಯ ವ್ಯವಹಾರ ಮಾಡದೆ ಬಡಬಗ್ಗರ ಹಸಿದ ಹೊಟ್ಟೆಗೆ ತೃಪ್ತಿಗಾಗಿ, ಸಕಲ ಜೀವಾತ್ಮರ ಲೇಸಿಗಾಗಿ ಧರ್ಮ ಜ್ಞಾನವನ್ನ ಹೊತ್ತು ಸಮಾಜ ಸೇವೆಯನ್ನ ಮಾಡುವ ಸದ್ಭಕ್ತರಾದ ಜಂಗಮಲಿಂಗಕ್ಕೆ ಕೊಡಬೇಕೆಂದೇ ಬಸವಣ್ಣನವರು ಆದೇಶವಿತ್ತಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಒಂದು ಮಾತನ್ನ ನೆನಪು ಬರುವಂತಹದ್ದು, 12ನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟಂತ ಈ ದಿವ್ಯ ಸಂದೇಶ 21ನೇ ಶತಮಾನದವರೆಗೂ ಯಾವ ರೀತಿಯ ಸಂಸ್ಕೃತಿ ಬೆಳೆದು ಬಂದೋದಕ್ಕೆ ನೀವೆಲ್ಲ ಸಾಕ್ಷಿ ಅಂತಾನೆ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಬಹುತೇಕ ವೇದಿಕೆ ಮುಂದೆ ಕೂತಿರುವಂತಹ ಹಿರಿಯರೆಲ್ಲ ಹಳ್ಳಿಯ ಸಂಸ್ಕೃತಿಯಿಂದ ಬಂದಿರೋರು ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಹಳ್ಳಿಯ ಸಂಸ್ಕೃತಿಯಲ್ಲಿ ನಾವು ಗಮನಿಸಿ ವರ್ಷವಿಡೀ ಬೆಳೆದಂತಹ ಬೆಳೆಯನ್ನ ನಾವೇನ್ ಮಾಡ್ತಾ ಇದ್ವು ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಮನೆಯಲ್ಲಿ ಇಟ್ಟುಕೊಳ್ತಾ ಇದ್ವು. ಮಿಕ್ಕಿದ್ದನ್ನ ಏನ್ ಮಾಡ್ತಾ ಇದ್ವು ಅಂದ್ರೆ ಗ್ರಾಮದ ಮಧ್ಯದಲ್ಲಿ ಒಂದು ಅಗೆವು ಅಂತ ತೋರಿಸ್ತಾ ಇದ್ರು. ಆ ಊರಿನ ಮುಖಂಡರು ಅದರ ಉಸ್ತುವಾರಿಯನ್ನ ವಹಿಸ್ತಾ ಇದ್ರು. ಎಲ್ಲರೂ ದುಡಿದಂತಹ ಆ ಸಂಗ್ರಹಣೆಯಿಂದ ಬಂದಂತಹ ಆ ಧಾನ್ಯವನ್ನೆಲ್ಲ ಒಂದು ಕಡೆ ಅಗೆವಿನಲ್ಲಿ ಸಂಗ್ರಹ ಮಾಡ್ತಾ ಇದ್ರು. ವರ್ಷವಿಡೀ ಅದನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಂಡಂತಹ ದವಸ ಧಾನ್ಯಗಳನ್ನ ಬಳಕೆ ಮಾಡಿ ಬರುವಂತಹ ಬೇಸಿಗೆ ಕಾಲ ಅಥವಾ ಬರಗಾಲದಲ್ಲಿ ಅಲ್ಲಿ ಸಂಗ್ರಹಣೆ ಮಾಡಿದಂತಹ ಆ ಧಾನ್ಯವನ್ನು ಎಲ್ಲರೂ ಸಹ ಸರಿಸಮಾನವಾಗಿ ಹಂಚಿಕೊಳ್ಳುವಂತಹ ತತ್ವವನ್ನ ನಾವು ಕಾಣಬಹುದಾಗಿತ್ತು. ಈ ತತ್ವವನ್ನ ಕೊಟ್ಟವರು ಯಾರು ಅಂದ್ರೆ 12ನೇ ಶತಮಾನದ ಬಸವಣ್ಣನವರು ಅಂತ ಬಹಳ. ಇದರ ಜೊತೆಗೆ ಶ್ರೀಮಂತನಲ್ಲಿ ಸಂಪತ್ತು ಸಂಗ್ರಹವಾಗಿರುವುದರಿಂದ ಸಮಾಜಕ್ಕೆ ಬಡತನ ಬಂದಿರುವುದು. ಹೊಟ್ಟೆ ಹೇಗೆ ತುಂಬೀತೋ ಎಂಬುದು ಬಡವನು ಬಳಲಿದರೆ ಹೊಟ್ಟೆ ಹೇಗೆ ಇಳಿದೀತೋ ಎಂಬುದು ಬಲ್ಲಿದರ ಬವಣೆಯಾಗಿದೆ. ಇದನ್ನರಿತ ಬಸವಣ್ಣನವರು ಉಭಯರಲ್ಲಿಯೂ ಆರ್ಥಿಕ ಸಮಾನತೆಯನ್ನು ತರಲು ಈ ವಚನವನ್ನ ನುಡಿದಿರುವುದು. ಬಸವಣ್ಣವರು ತಾನೊಬ್ಬ ದೊರೆಯ ಮಂತ್ರಿಯಾಗಿದ್ದರೂ ಕೂಡ ಹೊನ್ನಿನೊಳಗೆ ಒಂದೊರೆ, ಸೀರೆಯೊಳಗೊಂದೆಳೆ, ಅನ್ನದೊಳಗೆ ಒಂದಗುಳವಾದರೂ ಇಂದಿಂಗೆ ನಾಳಿಂಗೆ ನನಗೆ ಬೇಕೆಂದು ಮನದಲ್ಲಿ ಯಾವತ್ತೂ ಸಹ ಚಿಂತನೆಯನ್ನ ಮಾಡಿದವರಲ್ಲ. ಜಗದೀಶನಾದ ಒಡೆಯನ ಒಡವೆಯನ್ನು ಒಡೆಯನಿಗೆ ಒಪ್ಪಿಸಬೇಕೆಂದು ಅವರ ತತ್ವವಾಗಿರುವಂತಹದ್ದು ಅವರ ವಚನದ ಸಾಲುಗಳನ್ನು ನಾವು ಗಮನಿಸಬೇಕು. ಈ ಕಡಬಡ್ಡಿಯ ವ್ಯವಹಾರ ಮತ್ತೆ ಈ ಬಡ್ಡಿಯ ವ್ಯವಹಾರ ಅಂತ ಬಂದಾಗ ನನಗೆ ಸ್ಮರಣೆ ಬರೋದು ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು. ಅವರು ಸದಾಕಾಲ ತಮ್ಮ ಭಕ್ತರೊಂದಿಗೆ ಆತ್ಮೀಯರೊಂದಿಗೆ ಒಂದು ಮಾತನ್ನ ಸದಾಕಾಲ ಅವರು ಸ್ಮರಣೆ ಮಾಡ್ಕೊಳ್ತಾ ಇದ್ರು. ನೀವು ಸರಳವಾದಂತ ಜೀವನವನ್ನ ನೀವು ನಡೆಸಬೇಕು, ಆಡಂಬರದ ಜೀವನಕ್ಕೆ ಮೊರೆ ಹೋಗಬಾರದು. ನೀವು ಗಮನಿಸಿರಬಹುದು, ನಮ್ಮ ಮಠದಲ್ಲಿ ನಿರಂತರವಾಗಿ ನಡೆಯುವಂತಹ ಒಂದು ದಾಸೋಹ ಅಂದ್ರೆ ಅದು ಜಗಜ್ಯೋತಿ ಬಸವೇಶ್ವರ ಅಂತಕ್ಕಂಥ ನಾಟಕ.
ಆ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಒಂದು ದೃಶ್ಯವನ್ನ ಈ ಕಡಬಡ್ಡಿಯ ವ್ಯವಹಾರಕ್ಕೆ ಸೀಮಿತವಾಗಿಸಿದವರು ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು. ಅಲ್ಲೇ ಅವರೇ ಸ್ವತಃ ಒಂದು ಮಾತನ್ನ ಉಲ್ಲೇಖ ಮಾಡಿಸ್ತಾರೆ, ಏನು ಅಂದ್ರೆ ಇವತ್ತು ಬಡವರು ವಿವಾಹವನ್ನ ಮಾಡುವಂತಹ ಇಚ್ಛೆ ಉಳ್ಳವರಾಗಿ ಅವರು ಆಡಂಬರದಿಂದ ಶ್ರೀಮಂತವರ ಒಂದು ವ್ಯವಹಾರವನ್ನ, ಅವರ ಆಡಂಬರವನ್ನ ಅನುಕರಣೆ ಮಾಡಕ್ಕೆ ಹೋಗಿ ಇವತ್ತು ಬಡವರು ಸಾಲ ಸೋಲವನ್ನ ಮಾಡಿಕೊಂಡು ಬಡ್ಡಿಯನ್ನ ಕಟ್ಟುವಂತಹ ವ್ಯವಸ್ಥೆಯಲ್ಲಿ ನಮ್ಮ ಜನಗಳು ಇವತ್ತು ಬದುಕ್ತಾ ಇದ್ದಾರೆ. ಅದು ನಿರ್ಮೂಲನೆ ಆಗಬೇಕು. ವಿವಾಹ ಅಂತಕ್ಕಂಥದ್ದು ಎರಡು ದೇಹಗಳ ಪವಿತ್ರವಾಗಿರುವಂತಹ ಬಂಧನ ಅಂತಕ್ಕಂಥ ಮಾತನ್ನ ಹೇಳುವುದರ ಜೊತೆಗೆ ಸರಳವಾದಂತಹ ವಿವಾಹವನ್ನ ಎಲ್ಲರೂ ಆಚರಣೆ ಮಾಡಬೇಕು. ಯಾರು ಸಹ ಈ ಬಡ್ಡಿ ವ್ಯವಹಾರಕ್ಕೆ ಇಳಿಯಬಾರದು ಅಂತಕ್ಕಂಥ ಅನೇಕ ಸಾಲುಗಳನ್ನ ಆ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಒಂದು ದೃಶ್ಯದಲ್ಲಿ ಪರಮ ಪೂಜ್ಯರು ಅಳವಡಿಸಿರ್ತಕ್ಕಂಥದ್ದು ನಾವೆಲ್ಲ ಕಾಣಬಹುದು. ಇದಕ್ಕೆ ನಿಜವಾದಂತಹ ಪ್ರೇರಣೆ ಯಾರು ಅಂದ್ರೆ ಅದು ಅಣ್ಣ ಬಸವಣ್ಣನವರು ಅಂತಕ್ಕಂಥ ಮಾತನ್ನ ಇಲ್ಲಿ ಸ್ಮರಿಸಿಕೊಳ್ಬೇಕು. ಒಟ್ಟಿನಲ್ಲಿ ಅವರು ಆರ್ಥಿಕ ವಿಷಯದ ಯೋಜನೆಗಳನ್ನ ಹೀಗೆ ಸಂಗ್ರಹಿಸಿರಬಹುದು ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು. ಪ್ರತಿಯೊಬ್ಬನು ಅರ್ಥದ ಮಹಿಮೆಯನ್ನ ಅಲೆಗಳಿಯಲಾಗದು. ಅರ್ಥಕ್ಕೆ ಅಧಿಪತಿ ಶಿವನು. ಅರ್ಥವು ವ್ಯಕ್ತಿಗೆ ಬರುವುದು ಹೋಗುವುದು ಹರನ ಕೃಪೆಯಿಂದ. ಅಧಿಕ ಹಣವುಳ್ಳವರು ಕೊರತೆಯುಳ್ಳವರಿಗೆ ನೀಡಬೇಕು. ಮಿತವ್ಯಯ ಸರಳ ಶುದ್ಧ ಜೀವನ ಸಾಗಬೇಕು. ಕೀರ್ತಿ ವಾರ್ತೆಗೆ ದಾನವನ್ನ ಸಲ್ಲಿಸಲಾಗದು. ದುರಾಸೆ ಬೇಡ, ಬಡವರಲ್ಲಿ ದಯಬೇಕು. ಹಂಚಿಕೊಂಡು ತಿನ್ನುವಂತಹ ಭಾವವು ಸಮಾಜದಲ್ಲಿ ಬಲಿಯಬೇಕು. ಉದ್ಯೋಗಗಳ ಸಮಾನತೆ ಗೌರವ ಬರಬೇಕು. ಕರ್ಮಯೋಗಿಯಾಗಬೇಕು. ಹಣವನ್ನ ಸಂಗ್ರಹಿಸಿಡಬಾರದು. ಸಿರಿ ಎಂಬುದು ಶಾಶ್ವತವಲ್ಲ. ಇತ್ಯಾದಿಯಾಗಿರ್ತಕ್ಕಂಥ ಗಹನವಾದ ಚಿಂತನೆಗಳನ್ನ ಅವರ ವಚನ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು. ಇದೆಲ್ಲ ಯಾವುದಕ್ಕೆ ಪೂರಕ ಅಂದ್ರೆ ಒಂದು ರಾಷ್ಟ್ರ ಆರ್ಥಿಕವಾಗಿ ಸದೃಢವಾಗುವುದಕ್ಕೆ ಏನೆಲ್ಲ ಯೋಜನೆಗಳು ಬೇಕೋ ಆ ಎಲ್ಲ ಯೋಜನೆಗಳನ್ನ ನಾವು ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು. ಇದಕ್ಕೆ ಪೂರಕವೆಂಬಂತೆ ಬಸವಾದಿ ಶಿವಶರಣರು ಸಹ ಅನೇಕ ವಚನವನ್ನ ಆರ್ಥಿಕ ಯೋಜನೆಗೆ ನೀಡಿರುವಂತಹದ್ದು. ಅದು ಸ್ಮರಣೀಯ ಅಂತಕ್ಕಂಥ ಭಾವನೆಯನ್ನ ನಾವೆಲ್ಲ ಇಟ್ಟುಕೊಳ್ಳಬೇಕಾಗಿರುವಂತಹದ್ದು. ಇಂತಹ ಚಿಂತನ ಗೋಷ್ಠಿಗಳ ಪ್ರಮುಖ ಆಶಯ ಏನು ಅಂತಂದ್ರೆ ನಾವು ಸಹ ಭಾರತದ ಅಥವಾ ನಮ್ಮ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಯೋಜನೆಗಳನ್ನ, ಅದನ್ನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇವತ್ತು ನಮ್ಮ ಗಳಿಕೆ ಎಷ್ಟಿದೆ ಅದನ್ನ ಯಾವ ರೀತಿಯಾಗಿ ನಾವು ಸಹ ಖರ್ಚನ್ನ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡು ಇವತ್ತು ಬಸವಣ್ಣನವರು ನೀಡಿರ್ತಕ್ಕಂಥ ಆರ್ಥಿಕ ಚಿಂತನೆಯ ಬಗ್ಗೆ ನಾವೆಲ್ಲರೂ ಸಹ ಅಧ್ಯಯನಶೀಲರಾಗಿದ್ದೇವೆ. ಇಂತಹ ಚಿಂತನಾಗೋಷ್ಠಿಗಳು ಯಾವಾಗ ಸಾರ್ಥಕ ಆಗುತ್ತೆ ಅಂದ್ರೆ ವೇದಿಕೆ ಮೇಲೆ ಮಾತನಾಡಿರ್ತಕ್ಕಂಥ ಎಲ್ಲರ ವಾಣಿಯನ್ನ ಮತ್ತೆ ಬಸವಾದಿ ಶಿವಶರಣರ ಚಿಂತನೆಯನ್ನ ಒಂದು ಅಂಶವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇಂತಹ ಗೋಷ್ಠಿಗಳು ನಿಜಕ್ಕೂ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ನಿರೂಪಕರು ಹೇಳಿದ ಹಾಗೆ ಇವತ್ತು ಶಿವ ಕಲ್ಯಾಣಕ್ಕೆ ಬಸವ ಕಲ್ಯಾಣದಿಂದ ನಮ್ಮ ಮಾತೆಯವರಾಗಿರ್ತಕ್ಕಂಥ ಸತ್ಯಕ್ಕನವರು ಆಗಮಿಸಿರತಕ್ಕಂಥದ್ದು ನಿಜಕ್ಕೂ ನಮ್ಗೆಲ್ಲರಿಗೂ ಸಂತೋಷವನ್ನ ಉಂಟು ಮಾಡಿದೆ. ಇವತ್ತು ಆಧುನಿಕ ಜಗತ್ತು, ಈ ಆಧುನಿಕ ಜಗತ್ತಿನಲ್ಲಿ ಬೇಕೆಂಬುದು ಕಾಯಗುಣ. ಯಾಕಂದ್ರೆ ನಮ್ಗೆ ಬೇಕು ಅಂತಕ್ಕಂಥದ್ದು ಈ ಕಾಯಗುಣ. ಅದನ್ನ ಇನ್ನೊಂದ್ ಕಡೆ ಶರಣರು ಹೇಳ್ತಾರೆ ಬೇಡೆಂಬುದು ವೈರಾಗ್ಯ ಅಂತಕ್ಕಂಥದ್ದು. ಇವತ್ತು ಎಲ್ಲ ಆಧುನಿಕ ಜಗತ್ತಿನಲ್ಲಿ ಎಲ್ಲ ರೀತಿಯ ಸುಖ ಭೋಗವನ್ನ ಅನುಭವಿಸುವಂತ ಹೊತ್ತಿನಲ್ಲಿ ನನಗೆ ಯಾವುದು ಬೇಡ ಅಂತಕ್ಕಂಥ ಒಂದು ವೈರಾಗ್ಯವನ್ನ ತಾಳಿರುವಂತ ಒಬ್ಬ ಅದಮ್ಯ ಚೇತನ, ಅದು 12ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ಶರಣೆಯರ ಒಂದು ಆದರ್ಶದ ಪ್ರತಿರೂಪ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಇವತ್ತಿನ ಜಗತ್ತಿನಲ್ಲಿ ಇಂತಹ ಒಂದು ತಾಯಿಯನ್ನ ನೋಡುವುದು ಬಹಳ ಅಪರೂಪದಲ್ಲಿ ಅಪರೂಪ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಇಂತಹ ಮಾತೆಯರು ಈಗಿನ ಆಧುನಿಕ ಯುಗದ ಹೆಣ್ಣು ಮಕ್ಕಳಿಗೆ ಆದರ್ಶ ಅಂತ ನಾವೆಲ್ಲ ಭಾವನೆಯನ್ನ ಇಟ್ಟುಕೊಂಡು ಅಂತ ಮಾತೆಯವರು ಅಷ್ಟು ದೂರದಿಂದ ಬಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಳಿವು ಸೇವೆಯನ್ನ ಬಸವಾದಿ ಶಿವಶರಣರ ಮೇಲೆ, ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳಾಗಿರ್ಬೋದು, ನಮ್ಮ ಈಗಿನ ಪೂಜ್ಯ ಗುರುದೇವರ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನ ಇಟ್ಟುಕೊಂಡು ತಮ್ಮ ಸೇವೆಯನ್ನ ಸಲ್ಲಿಸುವುದಕ್ಕೆ ಬಂದಿರುವಂತಹದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡಿದೆ. ಅದರ ಜೊತೆಗೆ ಅನುಭಾವಿಗಳಾಗಿರ್ತಕ್ಕಂಥ ನಮ್ಮ ಮೃತ್ಯುಂಜಯಪ್ಪನವರು, ನಾವೆಲ್ಲ ಜಯಣ್ಣ ಅವರು ಅಂತ ಕರಿತೀವಿ. ಅವರು ಸದಾಕಾಲ ಯಾವುದೇ ಅಷ್ಟೇ ಗ್ರಂಥದ ಉದ್ಗ್ರಂಥಗಳನ್ನ ಅಧ್ಯಯನ ಮಾಡಿ ಅಲ್ಲಿ ಘೋಷಣಾ ವಾಕ್ಯಗಳನ್ನ ಅವರು ನಿಮ್ಮ ಮುಂದೆ ವ್ಯಕ್ತಪಡಿಸುವುದಕ್ಕೆ ಇಚ್ಛಿಸುವುದಿಲ್ಲ. ಅವರು ಯಾವಾಗಲೂ ಸಹ ತಮ್ಮ ಅನುಭವದ ನೆಲೆಯನ್ನ ಇಟ್ಟುಕೊಂಡು ತಮ್ಮ ಅನುಭವದ ನುಡಿಗಳನ್ನ ಅವರು ನೈವೇದ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡುವಂತಹದ್ದು. ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರನ್ನ ಬಹಳ ಹತ್ತಿರದಿಂದ ನೋಡಿದಂಥವರು. ಅವರ ಎಷ್ಟೋ ಸಂದರ್ಭದಲ್ಲಿ ಅವರ ಚಿಂತನೆಗಳಲ್ಲಿ ಇವರು ಸಹ ಭಾಗಿಯಾಗಿರುವಂತಹವರು. ಅಂತ ಪರಮ ಪೂಜ್ಯರ ದೃಷ್ಟಿಕೋನದಲ್ಲಿ
ಅರಮನೆಯ ಪಂಚಗವಿ ಮಠಾಧ್ಯಕ್ಷರಾಗಿರ್ತದಂತ ಗೌರಿಶಂಕರ ಮಹಾಶಿವಯೋಗಿಗಳವರ ಅವರ ದೃಷ್ಟಿಕೋನ ಯಾವ ರೀತಿಯಾಗಿತ್ತು ಅಂತಕ್ಕಂಥ ಅನುಭವದ ನೆಲೆಯನ್ನು ಇಟ್ಟುಕೊಂಡು ನಮಗೆ ಆಗಿರ್ತಕ್ಕಂಥ ಕೆಲವು ದೃಷ್ಟಾಂತಗಳನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡಿರುವಂತಹದ್ದು. ಅದ್ರ ಜೊತೆಗೆ ಇವತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಶರಣ ಬಂಧುಗಳು ಮತ್ತೆ ಬಸವ ಕೇಂದ್ರದ ಎಲ್ಲ ಶರಣ ಬಂಧುಗಳು ಸಹ ಈ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ನಾನು ಪ್ರತಿ ಗೋಷ್ಠಿಯಲ್ಲಿ ಹೇಳುವಂತ ಒಂದು ಘೋಷಣಾ ವಾಕ್ಯ ಅಂದ್ರೆ, ನೀವು ಬನ್ನಿ ನಿಮ್ಮ ಮಕ್ಕಳನ್ನು ತರುವಂತ ಕೆಲಸವನ್ನ ಮಾಡಿ. ನೋಡಿದಾಗ ಎಲ್ಲೋ ಅಲ್ಲೋ ಒಬ್ರು ಮಕ್ಕಳುಗಳನ್ನ ಕರೆತರುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಈ ಸಂಖ್ಯೆ ಇನ್ನೂ ಇಮ್ಮಡಿಯಾಗಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಸಾಕಷ್ಟು ವೇಳೆಯಾಗಿದೆ ಅಂತ ಭಾವಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ.